ಆದ್ರೆ ಈ ರೀತಿ ಮಾತ್ರ ಆಟ ಆಡ್ಬೇಡ. ನನ್ನ ತಂಗಿ ಎಲ್ಲಿದ್ದಾಳೆ ಅಂತ ತೋರಿಸು. 100 ಜನ ಬಂದ್ರು ನಾನು ಅವಳನ್ನ ಕಾಪಾಡ್ತೀನಿ. ದಯವಿಟ್ಟು 2ರಲ್ಲೊಂದನ್ನ ಮಾಡು. ಯಾರಪ್ಪ ನೀನು? ಯಾಕೆ ಈ ಥರ ದೇವ್ರನ್ನ ಬೈತಿದ್ಯಾ? ಬೈತಾ ಇಲ್ಲ, ಬೇಡ್ಕೋತಾ ಇದ್ದೀನಿ. ಏನು ಬೇಡ್ಕೊತಾ ಇದೀಯಾ? ನನ್ನ ತಂಗಿ ಕಾಣಿಸ್ತಾ ಇಲ್ಲ. ಎಲ್ಲ ಕಡೆ ಹುಡುಕಾಡ್ದೆ, ಎಲ್ಲೂ ಸಿಗ್ಲಿಲ್ಲ. ದಾರಿಯಲ್ಲಿ ಸಿಕ್ದವ್ರಲ್ಲ, ಈ ಶಿವ ತುಂಬಾ ಮಹಿಮೆ ಇರೋನು. ಅಲ್ಲಿಗೆ ಹೋಗು, ಖಂಡಿತ ನಿನಗೆ ನಿನ್ ತಂಗಿ ಇರೋ ದಾರಿ ತೋರಿಸ್ತಾನೆ ಅಂತ ಹೇಳಿದ್ರು. ಹೋಗ್ ಬೇಡ್ಕೊ ಅಂದ್ರು. ಅದಕ್ಕೆ ನಾನು ಇಲ್ಲಿವರೆಗೂ ಬಂದೆ, ಬೇಡ್ಕೊಂಡೆ. ಆದ್ರೆ ಈ ಶಿವಪ್ಪ ನನ್ನ ತಂಗಿ ಎಲ್ಲಿದ್ದಾಳೆ ಅನ್ನೋ ಸೂಚನೆನೂ ಕೊಡ್ತಿಲ್ಲ, ದಾರಿನೂ ತೋರಿಸ್ತಿಲ್ಲ. ಅದಕ್ಕೆ ಕಠೋರವಾಗಿ ಬೇಡ್ಕೋತಾ ಇದ್ದೀನಿ. ಆದ್ರೂ ಕಲ್ಲಾಗೆ ಕೂತಿದ್ದಾನೆ. ನನ್ನ ಕೂಗು ಇವನು ಕೇಳಿಸ್ತಾನೆ ಇಲ್ಲ. ಖಂಡಿತ ಕೇಳಿಸಿರುತ್ತಪ್ಪ. ನಿನ್ನ ತಂಗಿನ ಭಗವಂತ ತೋರಿಸ್ತಾನೆ. ನಿನ್ನ ಪ್ರಾರ್ಥನೆ ಫಲಿಸುತ್ತೆ. ಮನುಷ್ಯನ ಭಕ್ತಿಯಲ್ಲಿ ನಿರೀಕ್ಷೆಗಳೇ ಜಾಸ್ತಿ, ಭಗವಂತನ ಕೃಪೆಯಲ್ಲಿ ಪರೀಕ್ಷೆಗಳೇ ಜಾಸ್ತಿ. ಪರೀಕ್ಷೆಯಲ್ಲಿ ಎಷ್ಟು ನಂಬಿಕೆ ಉಳಿಸ್ಕೊಂತೀವಿ ಅನ್ನೋದ್ರ ಮೇಲೆ ಅವನು ಕೃಪೆ ಸಿಗುತ್ತೆ. ಒಂಥರ ಅಂಕಗಳಿದ್ದಾಗೆ, ಹೆಚ್ಚು ಅಂಕಗಳನ್ನ ತಗೊಂಡವ್ರಿಗೆ ಮೊದಲನೇ ಆದ್ಯತೆ ಅಂತಾರಲ್ಲ, ಹಾಗೆ ಭಕ್ತಿಯಲ್ಲಿ ಗೆದ್ದಂಥವನ್ನ ಸೋಲಿಸುವಂಥ ಶಕ್ತಿ ಈ ಬ್ರಹ್ಮಾಂಡದಲ್ಲೇ ಇಲ್ಲ. ಅದೇ ಭಕ್ತಿಯಿಂದ ಬೇಡ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ. ಅವನ ಕೃಪೆ ಇದ್ದರೆ ಸಾವನ್ನೇ ಗೆದ್ದು ಬರ್ತಾರಂತೆ. ಇನ್ನು ನಿನ್ನ ತಂಗಿ ಸಿಗೋದಿಲ್ವಾ? ಖಂಡಿತವಾಗ್ಲೂ ಸಿಗ್ತಾಳೆ.